ಇವ್ರು ಹಂಗೆ ನಾನು ಹೇಳೋದೇನು ಕೊಡ್ಕೊಡಲ್ಲ. ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಇವರು ಯಾವುದೋ ಒಂದು ಟಾಪ್ ನೋಡಿದ್ರಂತೆ ಮ್ಯಾಕ್ಸಲ್ಲಿ, ನನಗೆ ಚೆನ್ನಾಗಿದೆ ಅಂತ, ಅದನ್ನು ಕೊಡಿಸ್ತೀನಿ ಅಂದರು. ಅದಕ್ಕೆ ತಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಬಾಯ್. ಇವಾಗ ನಾನು ಹೇಳಿದ್ನಲ್ಲ ಏನು ಪ್ಲ್ಯಾನ್ ಮಾಡಿರಲಿಲ್ಲ ಅಂತ, ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ವಿ ಮಾಲ್ಗೆ ಹೋಗೋಣ ಅಂತ. ಅದಕ್ಕೆ ಇವಾಗ ಮಾಲ್ಗೆ ಹೋಗ್ತಾ ಇದ್ದೀವಿ. ಫುಲ್ ರೆಡಿ ಆಗಿದ್ದೀನಿ ನಾನು, ನೋಡಿ ತೋರಿಸ್ತೆ. ರೆಡಿ ಆಗಿದ್ದೀನಿ. ರೆಡಿ ಇದ್ರಲ್ಲಿ ಹಿಂಗೆ ರೆಡಿ ಆಗಿದ್ದೀನಿ. ಇವಾಗ ನಾವು ಮಾಲ್ಗೆ ಹೋಗ್ತೀವಿ. ಅಲ್ಲಿ ಹೋಗ್ಬಿಟ್ಟು ವೀಡಿಯೋ ಮಾಡ್ತೀನಿ, ಆಯಿತಾ? ಇದನ್ನ ನಾನು ತೋರಿಸ್ರಿ ನಾನು ಹೆಂಗೆ ರೆಡಿ ಆಗಿದ್ದೀನಿ ಅಂತ. ಹಿಂಗೆ ತೋರಿಸಿ. ಹೆಂಗೇನು ಹೆಂಗೆ ಮಾಡೋದು? ಹಿಂಗೆ ತೋರಿಸಿ. ಹಿಂಗೆ ತೋರಿಸಿ. ಹಿಂಗೆ ಇಲ್ಲಮ್ಮ, ವೀಡಿಯೋ ಬರ್ತಿಲ್ಲ, ನಂದು ಬರ್ತದೆ ವೀಡಿಯೋ. ಹೌದಾ? ಅದು ಹೆಂಗೆ ಯಾಕೆ ಹಿಂಗೆ ಮಾಡೋದು? ಅಲ್ಲ ಅದೇನೋ ಆಗ್ತಿಲ್ಲ ಬರೀ. ಓಕೆ, ಅದ್ಯಾಕೋ ತೋರ್ಸೋಕ್ಕೆ ಗೊತ್ತಾಗ್ತಿಲ್ಲ. ಪರವಾಗಿಲ್ಲ. ಬಂದಿದ್ದೀವಿ ಫೋರಮ್ ರೂಮಿಗೆ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಸುಮ್ಮನೆ ತಿರುಗಾಡ್ತಿದ್ದೀನಿ. ಇವರು ಫೋನಲ್ಲಿ ಮಾತಾಡ್ತಾರೆ, ನಾನು ಸುಮ್ಮನೆ ತಿರುಗಾಡ್ತಿದ್ದೀನಿ. ಎಲ್ಲಿಗಾನ ಹೋಗಬೇಕು. ನಾನು ಹೇಳಿದೆ ಅಲ್ವಾ ಇವತ್ತು ಚೀಟ್ ಮಾಡ್ತೀನಿ ಅಂತ, ಅದಕ್ಕೆ ಇಲ್ಲಿ ಅದೇ ಓಫು ಅಂತ ಒಂದು ಜಾಗ ಫೇಮಸ್ ಆಗಿತ್ತು ಗೊತ್ತಾ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಹೋಗಿ ಟ್ರೈ ಮಾಡೋಣ ಅಂತ. ಇಲ್ಲಿ ಎಷ್ಟೊಂದು ಜನ ಚೆನ್ನಾಗಿಲ್ಲ ಅಂತ ರಿವ್ಯೂಸ್ ಕೊಟ್ಟಿದ್ದಾರೆ. ಆದರೆ ಇವಾಗ ಟ್ರೈ ಮಾಡ್ತೀವಿ. ಇಲ್ಲಿ ನಮ್ಮ ಹಸ್ಬೆಂಡ್ ನೋಡಿ ಇದು ಬರ್ತಾರೆ, ಅಲ್ಲಿ ನೋಡಿ ಅವ್ರಿಗೆ ನಾಚಿಕೆ ಆಗ್ತಿದೆ ವ್ಲಾಗಿಂಗ್ ಮಾಡೋಕ್ಕೆ. ಅದಕ್ಕೆ ಫೋನ್ ಹಿಂಗೆ ಇಟ್ಕೊಂಡು ತಿರ್ಗಾಡ್ತಾರೆ. ನಾನು ಧೈರ್ಯ ತೊಗೊಂಡು ಮಾಡೋಣ ಅಂತ ಹಿಂಗೆ ಇಟ್ಕೊಂಡು ಓಡಾಡ್ತಾ ಇದ್ದೀನಿ. ಗ್ರೌಂಡ್ ಫ್ಲೋರ್ ಅಂತೆ. ನಾವು ಮೇಲ್ಗಡೆ ಹೊರಟೋದ್ವಿ, ಫುಡ್ ಕೋರ್ಟ್ ಇದೆಯಲ್ಲ ಅಲ್ಲಿ ಹೋಗಿದ್ವಿ. ಆದರೆ ಅಲ್ಲಲ್ವಂತೆ ಗ್ರೌಂಡ್ ಫ್ಲೋರ್ ಅಂತ ನಮಗೆ ಗೊತ್ತಿರಲಿಲ್ಲ. ಇವಾಗ ತಿರ್ಗಾ ಕೆಳಗಡೆ ಹೋಗ್ತಾ ಇದ್ದೀವಿ. ಪರ್ಚೇಸ್ ಮಾಡೋದು ಏನೂ ಇಲ್ಲ ಸದ್ಯಕ್ಕೆ. ಬರೀ ತಿನ್ನೋದು. ನನ್ನ ಜೊತೆಗೆಲ್ಲ ಬರೀ ತಿನ್ನೋದೆ. ಬಟ್ಟೆ ಎಲ್ಲ ತೊಗೊಳ್ಳೋದಿಲ್ಲ. ಬಟ್ಟೆ ತೊಗೊಳ್ಳೋದು ಆನ್ಲೈನಲ್ಲೇ ಜಾಸ್ತಿ ತೊಗೊಳ್ಳೋದು, ಆಫ್ಲೈನಲ್ಲಿ ಅಷ್ಟು ತೊಗೊಳ್ಳೋಲ್ಲ. ಅದಕ್ಕೆ ಹೋಗಿ ತಿನ್ಕೊಬರ್ತೀವಿ. ಹೋಗೋಣ. ಅವ್ರು ಫೋನಲ್ಲಿ ಮಾತಾಡ್ತಿದ್ದಾರೆ. ಫೋನ್ ಆದಮೇಲೆ ಹೋಗಿ ತಿನ್ಕೊಂಡ್ಬರ್ತೀವಿ. ಬನ್ನಿ ನಾವು ಹೋಗೋಣ. ಇಲ್ಲೇ 40 ಮೀಟರ್ ಇದೆ. ಬನ್ನಿ ಹೋಗೋಣ. ಹಲೋ ರಿಕ್ಷಾ, ಇನ್ನು ಎಷ್ಟು ಮೀಟರ್ ಇದೆ? ಫಸ್ಟ್ ಫ್ಲೋರ್ ಇದೆ ಅಂತ. ಬನ್ನಿ ಹೋಗೋಣ. ಏಯ್ ಗುಡು, ಎಲ್ಲೋಗ್ತಿದ್ಯಾ? ಅಲ್ಲೇ ಐತೆ ನೋಡಲ್ಲಿ. ಎಗ್ ಸ್ಮೆಲ್ ಬರ್ತದೆ. ಬರ್ತಿದೆ ನಿಜ ಬರ್ತಿದೆ. ಇವ್ರು ಹಂಗೆ ನಾನು ಹೇಳೋದೇನು ಕೊಡ್ಕೊಡಲ್ಲ. ಚೆನ್ನಾಗಿದೆ. ಸ್ಟಾರ್ಟಿಂಗಲ್ಲಿ ತಿಂದಿದ ತಕ್ಷಣ ಎಗ್ ಸ್ಮೆಲ್ ಥರ ಬರುತ್ತೆ. ಅಂದರೆ ಒಂಥರ ಎಗ್ ಯಾಕ್ ಸ್ಮೆಲ್ ಅಲ್ಲ, ವೈಟ್ ಇರುತ್ತಲ್ಲ ಆ ಸ್ಮೆಲ್ ಏನೋ ಒಂಥರ. ಅದು ಸ್ಮೆಲ್ ಬರೋಲ್ಲ ಆ್ಯಕ್ಚುಲಿ, ಅದು ಎಗ್ ಸ್ಮೆಲ್ ಬರುತ್ತೆ. ಆಮೇಲೆ ಚೆನ್ನಾಗಿದೆ ತಿನ್ನೋದಕ್ಕೆ. ಆಮೇಲೆ ಚೆನ್ನಾಗಿದೆ. ಫುಲ್ ಚಾಕ್ಲೇಟ್. ಇವರಿಗೆ ಬಿರಿಯಾನಿ ಕೊಡ್ಸೋಣ ಅಂತ ಹೇಳಿದ್ದೆ, ಕೊಡಿಸ್ತೀನಿ. 9:30 ಸ್ಟಾರ್ಟ್ ಮಾಡ್ತೀವಿ. 9:30ಯಿಂದ 11:30 ಜಿಮ್ ಬಂದ್ಬಿಡಿ. ಜಿಮ್ಮಿಂದ ಹೊರಟೋಗೋಣ. ಒಂದು 9 ಗಂಟೆಗೆ ಹೊರಟೋಣ. ಮಾತಾಡಿದಾಯಿತು. ಇವರಿಗೆ ಬಿರಿಯಾನಿ ಹೌದು, ಚೆನ್ನಾಗಿರೋ ಬಿರಿಯಾನಿ ಅಲ್ಲ. ಬೆಸ್ಟ್ ಬಿರಿಯಾನಿ ನಿಯರ್ ಮೀ ಅಂತ ಏನೋ ಹೇಳ್ತಿದ್ದೆ. ಬಿರಿಯಾನಿ ಕೊಡಿಸ್ತೀನಿ ಅಂತ ಹೇಳಿದ್ದೆ. ಇವ್ರು ನನಗೆ ಒಪ್ಪು ಕೊಡಿಸಿದ್ರು. ನಾನು ಇವರಿಗೆ ಬಿರಿಯಾನಿ
ಕೊಡಿಸ್ತೀನಿ. ಅದ್ರಲ್ಲಿ ನಾನು ಸ್ವಲ್ಪ ತಿಂತೀನಿ, ಸ್ವಲ್ಪ ಆದರೆ ನನಗೆ ಕಬಾಬ್ ಇಷ್ಟ. ಅದು ಕಬಾಬ್ ಇವ್ರನ್ನ ಕೊಡಿಸ್ತಾರೆ, ಕೊಡಿಸ್ತಾರೆ. ನೋಡ್ತಾ ಇದ್ದೀನಿ, ಮುಂದೆ ನೋಡ್ತಾ ಇದ್ದೀನಿ. ಇವಾಗ ನಂದನ ಪ್ಯಾಲೇಸ್ಗೆ ಹೋಗ್ತಾ ಇದ್ವಿ. ನಂದನ ಪ್ಯಾಲೇಸು ಅಲ್ಲಿ ಬಿರಿಯಾನಿ ತಿನ್ನೋಣ ಅಂತ ನಾನು ಹೇಳಿದೆ. ಅಲ್ಲಿ ಒಬ್ಬರು ನನಗೆ ಹೇಳ್ತಾನೆ ಇದ್ರು, ಒಬ್ಬರು ನನ್ನ ಬ್ರದರ್ ಇದ್ದಾರೆ, ಅವ್ರು ನನಗೆ ಹೇಳ್ತಾನೆ ಇದ್ರು ನಂದನ ಪ್ಯಾಲೇಸಲ್ಲಿ ಒಂದು ಬಿರಿಯಾನಿ, ಅದು ಹೆಸರು ಏನು ಅಂತ ಗೊತ್ತಿಲ್ಲ. ಹಿಂಗೆ ಸರಿ ಕೇಳಿಸ್ತಾರೆ ಅನ್ಬೋದು. ಇವಾಗ ಬಂದಿದ್ದೀವಿ, ನೆಲ್ಲೂರು ಬಿರಿಯಾನಿ ಅಂತೆ. ಯಾವಾಗ ಹೇಳಿದ್ನಲ್ಲ ಹೆಸರು, ಅದು ಹೆಸರು ನೆಲ್ಲೂರು ಬಿರಿಯಾನಿ, ಚೆನ್ನಾಗಿರುತ್ತಂತೆ. ಅದನ್ನು 2 ಆರ್ಡ್ರ್ ಮಾಡ್ತೀವಿ. ಕಬಾಬ್ ಇದ್ವಿ, ಚೆನ್ನಾಗಿತ್ತು. ಇವಾಗ ಅಷ್ಟೇ, ಇವತ್ತಿದ್ದು ಇವಾಗ ಆಯಿತು, ಮನೆಗೆ ಹೋಗ್ತೀವಿ.